ನೋಡಿ ದೇವರ ಸ್ಮರಣೆ ಮಾಡಿ ಅಡಿಗೆ ಮಾಡ್ಬೇಕಲ್ಲ. ಹೌದು ಸರ್, ಹೌದು, ಖಂಡಿತ. ತುಪ್ಪ ಹಾಕೊಂಡು ಮೆತ್ತಿಗಿರ ಅನ್ನೋ ಜೊತೆ ತಿಂದ್ರೆ ಅದ್ರ ಖುಷಿನೇ ಬೇರೆ. ಕರೆಂಟ್ ಹೋಗಿರ್ಬೇಕು. ಹೌದು, ರುಚಿ ಚೇಂಜ್ ಆಗ್ಲಿ, ನಾಲ್ಗೆ ಕೆಟ್ಟೋದಾಗ ತಿನ್ನುವಂತ ಪದಾರ್ಥ. ಖಾರಕ್ಕಾಗ್ಲಿ ಉಪ್ಪು ಹುಳಿ ಖಾರ ತಿನ್ಬೇಕು ಅಂತಂದವ್ರು ಇಂಥ ತಿನ್ನೋದಲ್ಲ. ಈಗ ಹಿಂಡಿ ಶೋಧಿಸಿ ಇಟ್ಕೊಂಡಿರೋಂತ ಹುಣಸೆ ರಸ, ಫುಲ್ಲು ನೀರು ನೋಡಿ ಇಲ್ಲಿ ಸರ್. ಕುದ್ರೆ ಕೊಡ್ಸ ರೆಡಿ. ಹೌದಾ? ಅಷ್ಟೇ. ನೀನು ಸಿಡಿ ಅನ್ಕೊಂಡು ಅಡುಗೆ ಮಾಡಿದ್ರೆ ಉಪ್ಪು ಹುಳಿ ಖಾರ ವ್ಯತ್ಯಾಸವಾಗಿ ಹಾಕಿರ್ತೀಯಾ. ಸೊ ನೀನ್ ಮನಸ್ಥಿತಿನ ಹದವಾಗಿ ಇಟ್ಕೊಂಡು ದೇವ್ರ ಸ್ಮರಣೆ ಮಾಡು, ಅಡುಗೆ ರುಚಿ ಯಾಕೆ ಬರಲ್ಲ ಅಂತ ಕೇಳೋರು. ಅದು ಮೇನ್ ನೋಡಿ, ದೇವರ ಸ್ಮರಣೆ ಮಾಡಿ ಅಡಿಗೆ ಮಾಡ್ಬೇಕಲ್ಲ. ಹೌದು ಸರ್, ಹೌದು, ಖಂಡಿತ. ನೋಡೋಣ. ಅಬ್ಬಾ ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಮ ಗರಿ ದ ನಿ ರ ಸರಿ ತೋ ತ ನ ತ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಚಾಮುಂಡಿ ಬೆಟ್ಟ, ಚಾಮುಂಡಿಪುರಂ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೋಡು. ಇನ್ನೇನು ಭೋಜನ ಪ್ರಿಯ ದಸರಾ ಮಹೋತ್ಸವಗಳು ಇಲ್ಲಿ ಅದ್ಭುತ. ಊರೆಲ್ಲ ಉತ್ಸವಗಳು, ದೀಪೋತ್ಸವ ಊರು ತುಂಬ. ದೀಪಾ ಮೇಡಮ್ ಇಲ್ಲಿರ್ತಾರೆ. ನೀವೆಲ್ಲ ಕೇಳ್ತಾನೆ ಇದ್ರಿ ದೀಪಾ ಮೇಡಮ್ ಅವರ ಶೈಲಿಯಲ್ಲಿ ಗೊಡ್ಡು ಸಾರು ಮಾಡಿ ತೋರಿಸಿ ಅಂತ. ಬನ್ನಿ, ಅದಕ್ಕಾಗಿ ನಾವು ಬಂದಿರೋದು ಇವತ್ತು. ಮೈಸೂರಿನ ದೀಪೋತ್ಸವದ ಸಂಭ್ರಮದೊಟ್ಟಿಗೆ ದೀಪಾ ಮೇಡಮ್ ಅವರ ಗೊಡ್ಡು ಸಾರು, ಅದು ನೋಡ್ಬಿಡೋಣ ಬನ್ನಿ. ಮಳೆಗಾಲಕ್ಕೆ ತಕ್ಕಂಗೆ ನಾವೊಂದು ಕೇಳ್ಕೊಂಡ್ವಿ ಏನಾದ್ರು ಕೊಡಿ ಅಂತ ನಮ್ಮ ವೀಕ್ಷಕರಿಗೆ. ನೀವೇ ಹೇಳ್ಬೇಕು ಅದ್ರ ಬಗ್ಗೆ ಇವಾಗ. ಹಾಂ ಸರ್, ನಮಸ್ತೆ. ಮನೆ ರಸದೂಟ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಶ್ರೀಮತಿ ದೀಪಾ ಮಾಧವರಾವ್ ಮಾಡುವ ನಮಸ್ಕಾರಗಳು. ಸರ್ ಹೇಳಿದ್ರು ಮಳೆಗಾಲದಲ್ಲಿ ತಿನ್ನುವಂಥದ್ದು ಏನಾದ್ರು ಒಂದು ರೆಸಿಪಿ ಮಾಡಿ ಮೇಡಮ್ ಅಂತಂದ್ಬಿಟ್ಟು. ಎಣ್ಣೆ ಪದಾರ್ಥ ಬೇಡ, ಸ್ನ್ಯಾಕ್ಸ್ ಐಟಮ್ ಥರದ್ದು ಬೇಡ, ಅನ್ನಕ್ಕೆ ತಿನ್ನುವಂಥದ್ದು ಯಾವ್ದಾರು ಕೇಳಿ ಅಂತಂದರು. ಹುಳಿ ಆಯಿತು, ಸಾರಾಯಿತು, ಟೊಮೆಟೊ ಸಾರಾಯಿತು, ಎಲ್ಲ ಬಗ್ಗೆ ಮ್ಯಾಕ್ಸಿಮಮ್ ಅಡುಗೆಗಳು ಮುಗಿಸ್ಕೋತಾ ಬಂದಿದ್ದೀವಿ. ಈಗ ವಯಸ್ಸಾದವ್ರಿಗಾಗಲಿ ಮಕ್ಕಳಿಗಾಗಲಿ ಮಳೆ ಬಂದಾಗಲಿ ಅನ್ನ ಮೆತ್ತಗೆ ಮಾಡಿಕೊಂಡು ಹಿತವಾಗಿ ತಿನ್ನುವಂಥದ್ದು ಗೊಡ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಗೊಡ್ಡು ಸಾರು. ಗೊಡ್ಡು ಸಾರು ಸರ್. ದೇವ್ರ ಸಮಾರಾಧನೆಯಿಂದ ಹಿಡಿದು ಬೀಗರೋತದವರೆಗೂ, ಚಪ್ರ ವಿಸರ್ಜನೆವರೆಗೂ ಎಲ್ಲ ಬಗೆ ಎಲ್ಲ ಭಕ್ಷ್ಯಗಳು ಮುಗಿಸ್ಬಿಟ್ಟಿರ್ತೀವಿ. ಅಂಥ ಟೈಮಲ್ಲಿ ಏನು ಮಾಡೋದು, ಬಾಯಿ ಕೆಟ್ಟೋಗಿದೆ ಅಂತಂದಾಗ ರಾತ್ರಿ ಹೊತ್ತು ಇಂಥದನ್ನು ಕಲ್ಸ್ಕೊಂಡು ಮಳೆ ಬರ್ತಾ ಇರಬೇಕು, ತುಪ್ಪ ಹಾಕೊಂಡು ಮೆತ್ತಿಗಿರ ಅನ್ನೋ ಜೊತೆ ತಿಂದರೆ ಅದ್ರ ಖುಷಿನೇ ಬೇರೆ. ಕರೆಂಟ್ ಹೋಗಿರ್ಬೇಕು. ಹೌದು, ನಾವೊಂದು ದೀಪ ಹಚ್ಕೊಂಡು ಸೆಂಟ್ರಿಗೆ ಕುತ್ಕೊಂಡು ಅವರು ದೀಪವರೇ ತೋರಿಸ್ತಾ ಇದ್ದಾರೆ. ಹೌದು ಹೌದು ಸರ್. ಗೊಡ್ಸಾರಲ್ಲಿ ಏನಿದೆ ಅಂತಂತಾರೆ, ತುಂಬಾ ಬಾಯಿ ಕೆಟ್ಟಾಗ ತುಂಬಾ ವಿಶೇಷ ಅನ್ಸುತ್ತೆ ಸರ್. ನೋಡಿ ಸರ್, ಗೊಡ್ಸಾರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ತೋರಿಸ್ತೀನಿ. ಒಂದು 25ರಿಂದ 30 ಗ್ರಾಮ್ ಹುಣಸೆ ಹಣ್ಣು ಲೆಕ್ಕದಲ್ಲಿ ನೆನೆ ಹಾಕೊಂಡು ಫುಲ್ ಹಿಂಡ್ಕೊಂಡು ಬಿಟ್ಟಿದ್ದೀನಿ. ಇದ್ರಲ್ಲಿ ನೋಡಿ ಫುಲ್ ಏನೇನಿದೆ ನೋಡಿ, ಈ ಹದ, ಈ ಬಣ್ಣ ಇರಬೇಕು. ಜೇನುತುಪ್ಪಕ್ಕೆ ನೀರು ಹಾಕದ ಯಾವ ಬಣ್ಣ ಬರುತ್ತೋ ಈ ಬಣ್ಣಕ್ಕೆ ತಂದ್ಕೊಂಡಿದ್ದೀನಿ. ಹುಣಸೆ ಹಣ್ಣ ಹಿಂಡ್ಕೊಂಡು ಸೋಸ್ಕೊಂಡು ಕಂಪ್ಲೀಟಾಗಿ ರೆಡಿ ಆಗಿದೆ. ಗೊಡ್ಸಾರು ಒಗ್ಗರಣೆಗೆ ಬೇಕಾಗಿರುವಂಥ ಎಣ್ಣೆ, ಇಂಗು, ಅರಿಶಿನ, ಕರ್ಬೇವಿನ ಸೊಪ್ಪು, ಬೆಲ್ಲ, ಉಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ. ಇದರಲ್ಲಿ ಯಾವ ಹುಳಿ ಪುಡಿ ಆಗಲಿ, ಸಾರಿನ ಪುಡಿ ಆಗಲಿ, ಹಸಿಮೆಣಸಿನ್ಕಾಯಿ ಕಟ್ಟು ಹಾಕೋದಾಗ್ಲಿ ಯಾವುದೂ ಇಲ್ಲ. ಈ ಒಣಮೆಣಸಿನ್ಕಾಯಿ ಖಾರ ಏನು ಬರುತ್ತೋ ಅದೇ ಖಾರ ಸರ್. ಇದು ಖಾರಕ್ಕೆ ತಿನ್ನೋದಲ್ಲ, ಬಾಯಿ ಹಿತಕ್ಕೆ ರುಚಿ ಚೇಂಜ್ ಆಗಲಿ, ನಾಲ್ಗೆ ಕೆಟ್ಟೋದಾಗ ತಿನ್ನುವಂಥ ಪದಾರ್ಥ. ಖಾರಕ್ಕಾಗಲಿ ಉಪ್ಪು ಹುಳಿ ಖಾರ ತಿನ್ಬೇಕು ಅಂತಂದವ್ರು ಇಂಥ ತಿನ್ನೋದಲ್ಲ. ಆ ವಿಶೇಷವಾಗಿರೋಂಥ ಗೊಡ್ಸಾರಿನ ನಾಲ್ಗೆ ಕೆಟ್ಟಾಗ ಗೊಡ್ಸಾರು ಶುರು ಮಾಡೋಣ. ಓಕೆ, ಸ್ಟಾರ್ಟಿಂಗ್ಗೆ ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. 1.5 ಸ್ಪೂನ್ ಹಾಕಿದ್ದೀನಿ. ಅತಿ ಸುಲಭದಲ್ಲಿ ಮಾಡುವಂತ ತೋರಿಸೋದು ನೀವು. ಹಾಂ ಸರ್, ಹೌದು, ಈಸಿಯೆಸ್ಟ್ ವೇ. ಹಾಂ ಸರ್. ಇನ್ನು ಮುಂದೆ ಮುಂದೆ ಸಂಚಿಕೆಗಳಲ್ಲಿ ನಾನು ಏನು ತೋರಿಸ್ಬೇಕು ಅಂತಿದ್ದೀನಿ ಅಂತಂದ್ರೆ ಇನ್ಸ್ಟೆಂಟ್ ಬಿಸಿಬೇಳೆ ಬಾತ್, ಇನ್ಸ್ಟೆಂಟ್ ಪೊಂಗಲ್. ಈಸಿಯಾಗಿ ಸರ್. ಈಗ ಸಪೋಸ್ ಪಿ ಜಿಲಿ ಹುಡುಗರು ಇರ್ತಾರೆ, ಅಂಥವ್ರಿಗೆ ಮಾಡ್ಕೊ, ಇಲ್ಲಾಂದ್ರೆ ಲೋಕಲ್ ಐಟ್ ಅನ್ಸ್ಕೊಂಡ್ಬಿಡ್ತೀವಿ, ಯಾವ ಸಾಮಾನು ಬೇಕೋ ಹತ್ತಿರದಲ್ಲಿ ಹೋಗಿ ತಂದ್ಕೋತಾರೆ. ಈಗ ಹೊರಗಡೆ ಹೋಗಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗಿರ್ಬೋದು, ಅಲ್ಲಿ ನಮ್ಮ ಅಡುಗೆಗಳು ಸಿಕ್ಕೋದು ಭಾಳ ಅಪರೂಪ. ಎಲ್ಲ ಕಡೆ ಮಠ ಹುಡ್ಕೊಂಡು ಹೋಗಲ್ಲ. ನಾನು ಹೇಳ್ತಾ ಫಾರಿನಲ್ಲಿ ಅಬ್ರಾಡಲ್ಲಿ ಸ್ಟಡಿ ಮಾಡಿ ನನ್ನ ಮಗಂಗೆ ನಾನು ಯೂಶಲ್ ಆಗಿ 2 ತಿಂಗಳು 3 ತಿಂಗಳು ಕಳಿಸ್ತೀನಿ. ಆ ರೆಸಿಪಿ ಮಾಡಿ ತೋರಿಸ್ತೀನಿ, ತುಂಬಾ ಉಪಯೋಗಕ್ಕೆ ಬರುತ್ತೆ ವಿದ್ಯಾರ್ಥಿಗಳಿಗೆ. ನಾವೇ ಧನ್ಯ. ಬನ್ನಿ ನೋಡೋಣ. ಹಿಂಗ ಹಾಕ್ತೀನಿ. ಹಿಂಗೊಂಚೂರು ಕರಗ್ಕೋಬೇಕು. ಸಾಸಿವೆ, ಸಾಸಿವೆ ಸಿಡಿಲಿ. ಅಪ್ಪ ಎಷ್ಟೋ ಜನ ಮೊನ್ನೆ ಫೋನ್ ಮಾಡಿ ಕೇಳೋದು, ಸರ್ ಮೇಡಮ್ ಬರೀ ಅಡುಗೆ ತೋರಿಸ್ತಾ ಇದ್ದೀರಾ, ತಿಂಡಿ ನಂಗೆ ಒಂಚೂರು ಕ್ಲಾಸ್ ಮಾಡಿ ಹೇಳ್ಕೊಡೋಕ್ಕಾಗತ್ತಾ, ಈಸಿ ಮೆಥಡಲ್ಲಿ 1-2 ಕ್ಲಾಸ್ ಅಟೆಂಡ್ ಮಾಡಬೇಕು ಅಂದರು. ಮೇಡಮ್ ಒಂದು ಕೆಲಸ ಮಾಡಿ, ಬೇಸಿಕ್ ನಿಮಗೀಗ ಮನೆ ರಸದೂಟದಲ್ಲಿ ಸಾರಿನ ಪುಡಿ,
ಹುಳಿ ಪುಡಿ ಸಾರು ಮಾಡೋದು ಹುಳಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಹೇಳ್ಕೊಟ್ಟಿದ್ದೀರಾ? ಅಡುಗೆ ಫಸ್ಟ್ ಅದನ್ನು ಕಲ್ತ್ಕೊಂಬಿಡಿ ಮೇಡಮ್. ನಾನು ಸ್ವಲ್ಪ ಬಿಸಿ ಇದ್ದೀನಿ, ದಸರಾದ ಕಳೆದೋಗ್ಲಿ, ಅದ್ರ ನೆಕ್ಸ್ಟ್ ನಿಮಗೆ ತಿಂಡಿ ಖಂಡಿತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್. ಪಾಪ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಒಂದೆಲ್ಲ ತುಂಡು ಮಾಡ್ಕೊಂಡಿರೋದು. ಹಾಂ, ಇದಂತೀನಿ. ಕರಿಬೇವಿನ ಸೊಪ್ಪಿನ ಹೆಸಳು ಒಂದು 6-7. ಈಗ ಹಿಂಡಿ ಶೋಧಿಸಿ ಇಟ್ಕೊಂಡಿರೋಂಥ ಹುಣಸೆ ರಸ, ಫುಲ್ಲು ನೀರು ನೋಡಿ ಇಲ್ಲಿ. ಓಕೆ. ಯಾಕೆಂದರೆ ಇದು ಆಲ್ರೆಡಿ ಹುಳಿ ಅಂಶ ಇರೋದ್ರಿಂದ ಇದಕ್ಕೆ ನಾವು ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನೇ ನಾವು ತೆಳ್ಳಗೆ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಏನೂ ಇಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಮುಂದೆ ಕೊಡಿ. ಹುಣಸೆ ಹಣ್ಣು ಅಂಶ ಇರೋದ್ರಿಂದ ಸ್ವಲ್ಪ ಬೆಲ್ಲ, ಅರ್ಧ ಅಚ್ಚುಗಿಂತ ಸ್ವಲ್ಪ ಕಮ್ಮಿ, ಕಾಲು ಅಚ್ಚಿಗಿಂತ ಸ್ವಲ್ಪ ಜಾಸ್ತಿ. ಸರ್, ಕುದ್ರೆ ಕೊಡ್ಸಾರ್ ರೆಡಿ. ಹೌದಾ? ಅಷ್ಟೇ ನೋಡಿ, ಇಷ್ಟು ಸುಲಭವಾಗಿ ನೀವು ಈಗ ಹೇಳಿದ್ರಿ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ಅಂತ. ನೋಡಿ, ಇದೇ ಸಂಚಿಕೆಯಲ್ಲಿ ಶುರು ಆಗ್ಬಿಟ್ಟಿದೆ. ಆಕ್ಚುಲಿ ನಾವು ಹೇಳಬೇಕು ಅಂದ್ರೆ ಪ್ರತಿಯೊಂದು ರೆಸಿಪಿನೂ ಇನ್ಸ್ಟೆಂಟ್ ತರನೇ ಇತ್ತು ನಮಗೆ. ಹಾ ಸರ್, ನಮ್ಮ ಕ್ಯಾಮರಾಮನ್ ಹೇಳ್ತಾ ಇದ್ರು, ಖುಷಿ ಆಗುತ್ತೆ ನನಗೆ ಶೂಟಿಂಗ್ ಮಾಡಕ್ಕೆ ಅಂತ. ಫಟಾಫಟ್ ಮುಗಿದೋಗುತ್ತೆ. ಸರ್ ಹೇಳಲ್ವಾ, ಎಲ್ಲಾ ಪದಾರ್ಥ ಎಲ್ಲ ಕೈಗೆ ಸಿಗಂಗಿತ್ತು ಅಂದ್ರೆ ಎಷ್ಟೊತ್ತು ಸರ್ ಅಡುಗೆ ಮಾಡೋದು. ಹೌದು. ಹಳೆ ಕಾಲದಲ್ಲಿ ಹೇಳೋರು, ನಮ್ಮ ಅಪ್ಪ ಅಮ್ಮ ಎಲ್ಲ ಹಾಗೆ ಹೇಳ್ಕೊಡಿರೋರು, ನೀನ್ ಯಾವ ಮನಸ್ಥಿತಿಲಿ ಅಡುಗೆ ಮಾಡ್ತೀಯ ರುಚಿ ಅದು ತೋರಿಸುತ್ತೆ. ನೀನು ಸಿಡಿ ಅನ್ಕೊಂಡು ಅಡುಗೆ ಮಾಡಿದ್ರೆ ಉಪ್ಪು ಹುಳಿ ಖಾರ ವ್ಯತ್ಯಾಸವಾಗಿ ಹಾಕಿರ್ತೀಯ. ಸೊ ನೀನ್ ಮನಸ್ಥಿತಿನ ಹದವಾಗಿ ಇಟ್ಕೊಂಡು ದೇವ್ರ ಸ್ಮರಣೆ ಮಾಡು, ಅಡುಗೆ ರುಚಿ ಯಾಕೆ ಬರಲ್ಲ ಅಂತ ಕೇಳೋರು. ಅದು ಮೇನ್ ನೋಡಿ, ದೇವರ ಸ್ಮರಣೆ ಮಾಡಿ ಅಡುಗೆ ಮಾಡ್ಬೇಕಲ್ಲ. ಹೌದು ಸರ್, ಹೌದು, ಖಂಡಿತ. ಎಷ್ಟು ಜನಕ್ಕೆ ಅದಿದೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹಾಕಿ. ಇವನ್ ನಾನು ಗಾಡಿಲಿ ಹೋಗ್ಬೇಕಾದ್ರೂ ಕೂಡ ಕೆಲವರು ಇಯರ್ಫೋನ್ ಹಾಕೊಂಡು ಯಾವುದೋ ಹಾಡಕೊಂಡು ಹೋಗ್ತಾರೆ. ದಯವಿಟ್ಟು ಗಾಡಿಲಿ ಹೋಗ್ಬೇಕಾದ್ರೆ ಇಯರ್ಫೋನ್ ಹಾಕೊಂಡು ಓಡಾಡಬೇಡಿ. ಹಾಡು ಹಾಕೊಳ್ಳೋಕೆ ಅಂತಲ್ಲ, ಯಾವ ಒಂದು ಪರ್ಪಸ್ಗೂ. ಯಾಕಂದ್ರೆ ಹಿಂದ್ಗಡೆಯಿಂದ ಬರ್ತಿರೋ ಹಾರನ್ ಮಾಡಿದ್ರು ನಿಮ್ಗೆ ಗೊತ್ತಾಗೋದಿಲ್ಲ. ಗಾಡಿ ಓಡಿಸೋ ಟೈಮಲ್ಲಿ ದಯವಿಟ್ಟು ಯಾರು ಮನೇಲಿ ದಯವಿಟ್ಟು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹಾಕೊಳ್ಳಿ, ಯಾರು ಬೈದ್ರು ಕೇಳಿಸಲ್ಲ. ಆಗದವರು ಆಡಿಕೊಂಡ್ರೆ ಆಶೀರ್ವಾದ ಸರ್ ಅನ್ಕೊಂಡೋಗ್ಲಿ, ಆ ಸ್ಮರಣೆ ಬರಬೇಕು ನಮ್ಗೆ ಅಂತಾರೆ. ದೊಡ್ಡವ್ರು ಅಂತಾರೆ ಒಂದು ಮಾತು, ಏನ್ ಮಾಡಕ್ಕಾಗತ್ತೆ ಅಂತ ಬಿಟ್ಬಿಟ್ರೆ ಯಾವ ಮನೇಲೂ ಜಗಳ ಇರೋದಿಲ್ಲ ಸರ್. ನಾನ್ ಯಾಕೆ ಸೋಲ್ಬೇಕು ಅಂತ ಯಾವ ಹೆಣ್ಣು ಅಂತಳೋ ಆ ಮನೆ ಹೋಯ್ತು ಅಂತಾರೆ. ಅನ್ನೋರು ಒಂದು ಮಾತು ದೊಡ್ಡವ್ರು ಅಂತಾರೆ ಅಂತ ಸವರ್ಸ್ಕೊಂಡ್ಬಿಟ್ರೆ ಆ ಮನೆನೇ ಸ್ವರ್ಗ. ನೋಡಿ, ಮುತ್ತಿನಂತ ಮಾತು ಗೊಡ್ಡು ಸಾರು ಎಪಿಸೋಡಲ್ಲಿ ಸಿಕ್ತು ನಮಗೆ. ಕುದ್ರೆ ಆಯ್ತು, ಕುದಿಬೇಕು. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಸರ್, ಮೆಣಸಿನ ಸಾರು ಅಂತ ಮಾಡ್ತೀವಿ, ಅದರ ರುಚಿನೇ ಬೇರೆ. ಇದಕ್ಕೆ ಯಾಕೆ ಜೀರಿಗೆ ಮೆಣಸು ಹಾಕಬಾರ್ದು ಅಂತಾರೆ, ಅದು ರುಚಿನೇ ಬೇರೆ ಆಗ್ಬಿಡುತ್ತೆ. ಗೊಡ್ಸಾರಿಗೆ ಯಾವ ಜೀರಿಗೆ ಮೆಣಸು ಹಾಕೋದಿಲ್ಲ ಸರ್. ಜೀರಿಗೆ ಮೆಣಸಿನ ಸಾರೇ ಬೇರೆ, ಅದು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ತೋರಿಸ್ಕೊಡ್ತೀನಿ. ಅದ್ರ ಮಾಡೋ ರೀತಿನೇ ಬೇರೆ. ಗಟ್ಟಿಗೆ ಬೇಕಾದ್ರೆ ಗಟ್ಟಿ ಮಾಡ್ಕೋಬಹುದು. ವ್ರತದಲ್ಲಿ ನಾವು ಚಾತುರ್ಮಾಸದಲ್ಲಿ ಮಾಡ್ತೀವಿ ಯೂಶಲ್ ಆಗಿ. ಆ ಸಾರು ಬೇರೆ, ಮೆಣಸಿನ ಸಾರು ಬೇರೆ, ಗೊಡ್ಸಾರೇ ಬೇರೆ. ಗೊಡ್ಸಾರಿಗೆ ಇಷ್ಟೇ ಹಾಕೋದು ಸರ್. ಇದಕ್ಕೆ ಒಣಮೆಣಸಿನ್ಕಾಯಿ ಖಾರ ಏನು ಬೀಳುತ್ತಲ್ಲ ಅಷ್ಟೇ ಖಾರ, ಇನ್ಯಾವುದೋ ಮಸಾಲೆಗಳು ಹಾಕಿರಲ್ಲ ಸರ್. ದಸರಾ ಹಬ್ಬದ ದಿನ ಇವತ್ತು ನಮ್ಮ ಭೋಜನ ಪ್ರಿಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಏನಿದೆ ಈ ತರ ಬೊಂಬೆಗಳು ಜೋಡಿಸಿದಾರೆ ಅಂತ ನಿಮ್ಗೆ ಅನ್ಸಿರಬಹುದು. ಹಂಗ ಅನ್ಸ್ಕೊಳ್ಳೋಂಗೆ ಇಲ್ಲ ಸರ್. ದಸರಾ ಅಂದ್ರೆ ಬೊಂಬೆ. ಎಷ್ಟೋ ಜನ ಜಂಬೂ ಸವಾರಿ ಅಷ್ಟೇ ದಸರಾ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಖಂಡಿತ ಇಲ್ಲ. ನಮ್ಮ ಸಂಪ್ರದಾಯ, ನಮ್ಮ ಕಲೆ, ನಮ್ಮ ಪುರಾತನ ಕಾಲದಲ್ಲಿ ಏನೇನ್ ಮಾಡ್ಕೊಂಡು ಬಂದ್ರು ಅದನ್ನೆಲ್ಲ ನಾವಿನ್ನೂ ಉಳಿಸ್ಕೋತಾನೆ ಬರ್ಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಅದನ್ನ ಹೇಳ್ಕೊಡ್ತಾ ಬರ್ಬೇಕು ಸರ್. ನೀವು ನಂಬಲ್ಲ, ಅದಷ್ಟು ಪ್ರಿಪ್ರೇಷನ್ ಮಾಡಿರೋದು ನನ್ನ ಮಗಳು. 2 ಬೊಂಬೆ ಅವಳೇ ಜೋಡಿಸಿ ಅವ್ರ ಅಜ್ಜಿ ಕೈಲಿ ಎಲ್ಲ ಇಳಿಸಿ ಕಲಶ ಹೆಂಗಿಡಬೇಕು ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಅಷ್ಟು ಬೊಂಬೆ ಜೋಡಿಸಿದ್ಲು. ಮಾರನೇ ದಿನ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಬೆಳಗಾಗೆದ್ದು ಸ್ನಾನ ಮಾಡಿ ಕಲಶ ಇಟ್ಟು ಬೊಂಬೆ ಆರತಿ ಮಾಡಿ ಬೊಂಬೆ ಬಾಗನಕ್ಕೆ ರವೆ ಉಂಡೆ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಕಾಲೇಜಿಗೆ ಹೋದ್ಲು ಅವಳು. ಸರ್ ನೋಡಿ, ಕುದಿ ಬರ್ತಾ ಇದೆ ಇವಾಗ. ಸಾರಿನ ಘಮ ನಿಮಗೆ ಗೊತ್ತಾಗತ್ತೆ ನೋಡಿ. ಹೌದು, ಇದಕ್ಕೆ ಸ್ವಲ್ಪ ಅನ್ನ ಮೆತ್ತಗಿರ್ಬೇಕು ಸರ್. ಸ್ವಲ್ಪ ಅನ್ನ ಉದುರಿದ್ರೆ ಇದು ಹೊಂದ್ಕೊಳ್ಳೋದಿಲ್ಲ. ಯಾಕಂದ್ರೆ ಬೇಳೆನೂ ಬಿದ್ದಿರಲ್ಲ, ಕನ್ಸಿಸ್ಟೆನ್ಸಿ ಗಟ್ಟಿ ಏನೂ ಇರಲ್ಲ, ಕಾಯಿ ಹಾಲು ರುಬ್ಬಾಕಿರಲ್ಲ, ಏನೂ ಮಾಡಿರಲ್ಲ. ಸೊ ಸ್ವಲ್ಪ ಅನ್ನನ ಮೆತ್ತಗೆ ತಗೊಂಡು ತುಪ್ಪದಲ್ಲಿ ಹಾಕೊಂಡು ಕಲ್ಸ್ಕೊಂಡು ತಿನ್ನೋದು ಇದಕ್ಕೆ ರೀತಿ ಸರ್. ಇನ್ನೊಂದು ಕುದಿ ಬರ್ಬೇಕಾ, ಹೇಗೆ ಮುಗಿತಾ ಇದೆ? ಕುದಿಬೇಕು ಸರ್, ಕುದಿಬೇಕು, ಇನ್ನು ಕುದಿಬೇಕು ಸರ್. ಕುದಿ ಬಂದಿದೆ ನೋಡಿ. ಇನ್ಸ್ಟಂಟ್ ಗೊಡ್ಡು ಸಾರು, ಇನ್ಸ್ಟಂಟ್ ಆಗಿದೆ ಸರ್. ಆಫ್ ಮಾಡ್ತೀನಿ ಈಗ. ಅದ್ಭುತವಾದ ಒಂದು ಗೊಡ್ಡು ಸಾರು. ಹಾ ಸರ್, ನಾವು ಈ ರೀತಿ ನೋಡಿ ರುಚಿ ಹೇಳಬೇಕು ಸರ್. ಹೌದೌದು, 100%. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬರುವ ಸಂಚಿಕೆಗಳಲ್ಲಿ ನಿಮಗೆ ಉಪಯೋಗ ಆಗುವಂತಹ ಈಸಿಯಾಗಿ ಏನಾದರೂ ತುಂಬಾ ಚೆನ್ನಾಗಿರ್ಬೇಕು, ಈಸಿಯಾಗಿ ಆಗಬೇಕು ಅಂಥದ್ದೊಂದು ರೆಸಿಪಿಗಳು ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಪ್ಪ, ಅನ್ನದಾಗೂ ತುಪ್ಪ ಇದೆ, ಇಲ್ಲೊಳ್ಳಿ ಗೊಡ್ಸಾರಲ್ಲೂ ತುಪ್ಪ ಇದೆ. ತುಪ್ಪನ ಹಾಕಿ ಕೊಟ್ಬಿಟ್ಟಿದ್ದಾರೆ. ಬಿಸಿ ಬಿಸಿಯಾದ ಗೊಡ್ಸಾರು. ಆ ಶೈನಿಂಗ್ ನೋಡ್ರಿ ಹೇಗಿದೆ. ನೋಡ್ರಿ ಯಾವ ರೀತಿ ಇರುತ್ತಂತ ಅಪ್ಪಡವಾಗಿ ಒಂದ್ಸಲ ರುಚಿ ನೋಡ್ಬಿಡೋಣ. ನೋಡಿ
ಒಬ್ಬೊಬ್ಬೊಬ್ಬೊಬ್ಬ ಪರಮಾನಂದ. ಹುಳಿ ಆ ಸಾಸಿವೆ ಸಿಗುತ್ತೆ, ಆ ರುಚಿನೇ ಬೇರೆ ಇದೆ. ಇದು ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಆಗಲ್ಲ, ನೀವು ಮಾಡ್ಕೋಬೇಕಿದು, ಅಷ್ಟು ಅದ್ಭುತವಾಗಿದೆ. ಭೋಜನ ಪ್ರಿಯ ಅಂತ ತಕ್ಷಣ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಹೋಟೆಲ್ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ. ಸೊ ಇದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ, ಬೇಕಾದರೂ ಹಾಕ್ಬೋದು ಅಂತಲೂ ದೀಪಾ ಮಾಧವ್ ಅವ್ರು ಹೇಳಿದರು. ಓಕೆ, ನೀವು ಮಾಡಿಕೊಂಡು ಸವಿರಿ. ಬಟ್ ಇವಾಗ ಇದು ಮಾತ್ರ ಎಷ್ಟು ಅದ್ಭುತವಾಗಿತ್ತು ಅಂದರೆ ಯಾವುದಕ್ಕೆ ಹೋಲಿಸ್ಬೇಕು, ಕಲ್ಪನೆಗೆ ನಿಲ್ಕೋದು, ಅಷ್ಟು ರುಚಿಯಾಗಿದೆ. ಇನ್ನು ಅನ್ನದೊಟ್ಟಿಗೆ ಇನ್ನೆಂಗಿರ್ಬೋದು ನೋಡ್ಬಿಡೋಣ. ಸಿ ಕೈ ಚಂದ್ರ ಸರ್ ಬಂದೋದ್ರು, ಅವರೇ ಮೆಚ್ಚಿಬಿಟ್ಟಾರೆ ನೋಡೋಣ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟೊಂದು ತಿಳಿಸಾರು, ಎಷ್ಟೊಂದು ಸಾಂಬಾರು, ಕೂಟು, ಎಲ್ಲ ರುಚಿ ನೋಡಿರ್ತೀವಿ. ಇದನ್ನ ಯಾಕೆ ಬಿಟ್ಟಿರ್ತೀವಿ ಅನ್ಸೋದು ಇವಾಗ. ಇಷ್ಟು ವರ್ಷ ಬೇಕಾಯ್ತಾ ಇದನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ, ಈ ರುಚಿ ನೋಡೋಕ್ಕೆ ಎಷ್ಟು ವರ್ಷ ಬೇಕಾಯ್ತು ನಮಗೆ. ಗೊಡ್ಡು ಸಾರು ಅಂತ ಕೇಳ್ತಾ ಇದ್ವಿ, ಇಲ್ಲಿ ಸಿಕ್ತು ನಮಗೆ. ಭೋಜನ ಪ್ರಿಯ ಮೈಸೂರಲ್ಲಿ ಅದ್ಭುತವಾಗಿದೆ ನಿಜವಾಗ್ಲೂ. ಈ ಶೀತ ಆಗಿರೋದು ಗೊತ್ತಾ, ಇಂಥದ್ದೊಂದು ಮಾಡಿಕೊಂಡು ಹಾಗೆ ಸವಿಬೋದು, ಅನ್ನದೊಟ್ಟಿಗೂ ಸವಿಬೋದು. ಆಹಾ, ಮೆತ್ತಗಿದ್ಬಿಡೋಕೆ ಅನ್ನ, ತುಪ್ಪ ಹಾಕಬೇಕು, ಮಳೆ ಬರ್ತಿರಬೇಕು, ಮಳೆಗಾಲ ಈಗ, ಮನೆಯಲ್ಲಿ ಗೊಡ್ಸಾರು ಇರಬೇಕು, ಕರೆಂಟ್ ಹೋಗಿರಬೇಕು. ಆವಾಗ ನಾನು ಹೇಳ್ದಂಗೆ ದೀಪ ಹಚ್ಕೋಬೇಕು ನಾವು. ಇದೇ ಥರದ್ದು ಗೊಡ್ಸಾರು ಮಾಡ್ಕೊಂಡು ತಿನ್ನಬೇಕು, ಹೆಂಗಿರ್ತದೆ. ಹಾ. ನಾವು ಕಾಲೇಜ್ ಡೇಸಲ್ಲಿ ಲೈಟ್ ಆಫ್ ಮಾಡಿ, ನಾವು ಕಾಲೇಜಲ್ಲಿ ಹಾಸ್ಟೆಲ್ ಇದ್ದಾಗ ಲೈಟ್ ಆಫ್ ಮಾಡಿ ರಾಜ್ಕುಮಾರ್ ಹಾಡುಗಳು ಕೇಳ್ತಾಯಿದ್ವಿ. ಅದೇ ರೀತಿ ಇದನ್ನು ಸವಿಬೇಕು ನೀವು. ಎಲ್ಲ ಆಸ್ವಾದಿಸಿ ಎಂಜಾಯ್ ಮಾಡಿ ನಮ್ಗೆ ಹೇಳಿ. ಕಾಮೆಂಟ್ಸ್ ಬೇಕು ನಮಗೆ, ಯಾವ ರೀತಿ ಬಂತು ನಿಮ್ಮಲ್ಲಿ ಕಾಮೆಂಟ್ಸ್ ಬೇಕು, ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ಕಾಮೆಂಟ್ಸ್ ಬೇಕು. ಸೊ ಮುಂದಿನ ಸಂಚಿಕೆ ಮತ್ತೆ ಇನ್ನೊಂದು ಅದ್ಭುತ ರೆಸಿಪಿ ಸಿಗೋಣ. ಹಬ್ಬಗಳನ್ನು ಸಂತೋಷವಾಗಿ ಆಚರಿಸ್ಕೊಳ್ಳಿ. ನಮಸ್ಕಾರ. ನಾನು ಆ್ಯಕ್ಚುಲಿ ನನ್ನ ಅಪ್ಪಿಸ್ಕೊಂಡೇ ಬಂದೆ ಇವಾಗ. ಹೌದು, ಅರುಣ್ ಅವ್ರು ಸಿಕ್ಕಾಪಡೆ, ನಾವಂತೂ ರೆಗ್ಯುಲರ್ ಜಮ್ನಮ್ಮ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ನೀವು ರಾಘವೇಂದ್ರ ಹೋಟೆಲ್. ಜಮ್ನಮ್ಮ ಅವರು ಆ್ಯಕ್ಚುಲಿ ಅರುಣ ಬೀಗರವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಅವರು ಬೆಂಗಳೂರಲ್ಲೇ ಮೀಟ್ ಮಾಡಿದ್ದೆ. ಅವ್ರ ಬ್ಲಾಗ್ಸ್ ತುಂಬ ಹೆಲ್ಪ್ ಆಗ್ತಿದೆ. ಕುಕ್ಕಿಂಗು ಮತ್ತು ಹೋಟೆಲ್ಸ್ ಎಲ್ಲ ತುಂಬ ಕವರ್ ಮಾಡ್ತಾರೆ. ಸೊ ಹಂಗಾಗಿ ಫಸ್ಟ್ ಟೈಮ್ ಬೆಂಗಳೂರಿಂದ ಬಂದಿದ್ದೀವಿ ನಾವು ಇದು ವ್ಲಾಗ್ ನೋಡ್ಕೊಂಡೆ ಎಲ್ಲ ಟ್ರೈ ಮಾಡೋಕ್ಕೆ. ಸೊ ಹ್ಯಾಟ್ಸ್ ಆಫ್ ಟು ಅರುಣ್, ಅಮೇಝಿಂಗ್ ಜಾಬ್ ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಊಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಕೋಸಂಬರಿಯಿಂದ ಎಲ್ಲ ಚೆನ್ನಾಗಿದೆ. ನಾವು ಬೆಂಗಳೂರಿಂದ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ದಸರಾಗೆ ಅಂತ ಬಂದ್ವಿ. ಇಲ್ಲಿ ನಮ್ಮ ಕಸಿನ್ ಅವ್ರು ಹೇಳಿದ್ರು ಇಲ್ಲಿ ಚೆನ್ನಾಗಿರುತ್ತೆ ಅಂತ, ಹೀಗೆ ಬಂದಿದ್ದೀವಿ. ವೆರೈಟೀಸು ತುಂಬ ಇದೆ, ರೋಟಿ ತುಂಬ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ತುಂಬ ಟೇಸ್ಟಿ ಆಗಿತ್ತು, ತುಂಬ ಚೆನ್ನಾಗಿದೆ. ಅರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ರೊಟ್ಟಿ, ಈ ಗೊಜ್ಜಂತೂ ಸೂಪರ್ ಆಗಿದೆ. ಎಲ್ಲಾನು ಒಂದ್ಸತಿ ಎಲ್ಲರೂ ಟ್ರೈ ಮಾಡಬೇಕು ಬಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಎಲ್ಲಾ ತರ ರೊಟ್ಟಿಗಳು ಸಿಗುತ್ತೆ ಇಲ್ಲಿ. ಊಟನೂ ತುಂಬಾ ಚೆನ್ನಾಗಿದೆ. ಅರುಣ್ ಅಂಕಲ್ ವ್ಲಾಗ್ಸ್ ಆರ್ ನಾಟ್ ನ್ಯೂ ಟು ಅಸ್, ನಮ್ಗೆ ಹೊಸದಲ್ಲ. ನಾವು ಎಲ್ಲೇ ಹೋದ್ರೂ ಅವ್ರ ಬ್ಲಾಗ್ಸ್ ನೋಡ್ಕೊಂಡೇ ಹೋಗ್ತೀವಿ. ತುಂಬಾ ಹೆಲ್ಪ್ಫುಲ್ ಇದೆ ಅವ್ರ ವಿಡಿಯೋಸ್. ಸೊ ಗ್ರೇಟ್ ಜಾಬ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.